ಅಲ್ಲಿ ದೂರ 48 ದಿವಸ ಪೂಜೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಅವನು ನಿಮ್ಮ ಇಷ್ಟ ಆದ ನೆರವೇರಿಸ್ತಾನೆ. ಭಕ್ತಿ ಇದೆ, ಮತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ದುಡ್ಡು ಕಾರಣ ಕೊಡೋಕ್ಕಾಗಲ್ಲ, ನಮ್ಮಪ್ಪ ಸಾಹುಕಾರ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಾ, ಕೊಡ್ತಾನೆ, ಎಲ್ಲಿದ್ರೂ ಕೊಡ್ತಾನೆ. ನಿಮ್ಮ ಹಣೆ ಬರೋ ಇಲ್ಲದೆ ಹೋದ್ರೂ ಕೊಡ್ತಾನೆ ನಮ್ಮಪ್ಪ. ಇಲ್ಲಿಂದ ಮಣ್ಣು ತೊಗೊಂಡು ಹೋದರೆ ಭೂಮಿ ಸಿಗ್ತದೆ ಅಂತ ಒಂದು ಪ್ರತೀತಿ ಇದೆ. ಹೌದು, ಇಟ್ಟಿಗೆ ತೊಗೊಂಡು ಹೋದರೆ ಮನೆ ಕಟ್ಟಿಸ್ತಾರೆ ಅಂತ ಪ್ರತೀತಿ ಇದೆ. ಎಷ್ಟೋ ಜನರಿಗೆ ಅದು ಅನುಭವ ಆಗಿದೆ. ಹಾಗೆ ಒಬ್ಬರು ನಮಗೆ ಹೇಳಿ ನಾವು ಇಲ್ಲಿ ನಮಗೆ ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಈಗ ತಾವು ಅಭಿವೃದ್ಧಿ ನೋಡಿದಿರಿ, ಏನು ಹೇಳ್ತೀರಿ? ಶ್ರೀನಿವಾಸ ರಾಘವನ್ ಅವರ ಪರಿಶ್ರಮ, ಒಬ್ಬ ವ್ಯಕ್ತಿಗಳು ಪರಿಶ್ರಮ ಪಟ್ಟು ಮಾಡ್ತಾ ಇದ್ದಾರೆ. ವರಹದೇವರು ಅವರಿಗೆ ಶಕ್ತಿ ಕೊಟ್ಟಿದ್ದಾನೆ. ವರಹದೇವರು ಅವರಲ್ಲಿ ಸನ್ನಿಹಿತನಾಗಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ. ಯಾರಾದರೂ ಬೇಕಲ್ಲ ಒಬ್ಬರು ನಿಮಿತ್ತ. ಆದರೆ ಇನ್ನೊಂದು ಗಮನಿಸಿದ್ದೇನು ಅಂತಂದರೆ, ಎಷ್ಟೋ ಜನ ಮ್ಯಾನೇಜಿಂಗ್ ಟ್ರಸ್ಟಿ ಇರ್ತಾರೆ.